17th November. ನಾಳೆ ನಮ್ಮದು 1 year anniversary. So we decided to celebrate in Goa. We decided we'll go by road only. ಚೆನ್ನಾಗಿರುತ್ತೆ, ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಸೊ ಇಲ್ಲಿಂದ 10 hours ಬೇಕಾಗುತ್ತೆ. ಈಗ ಟೈಮ್ ಆಲ್ಮೋಸ್ಟ್ 5:15 ಆಗಿದೆ. 10 hours ಬೇಕು. ಸೊ ಬೈ 5 ವಿತ್ ಬ್ರೇಕ್ಸ್. ಸೊ ನಾವು ಒಂದು ಬೈ 5 ಈವ್ನಿಂಗ್ ರೀಚ್ ಆಗ್ತೀವಿ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಬಿಗಿನ್. Yes, let's begin. ಹಾಗೆ ಸಿರಾ ರೀಚ್ ಆದ್ವಿ. ಪಾಕಶಾಲಾ ಕಾಣಿಸ್ತು. ಸೊ ವಿ ಥಾಟ್ ವಿಲ್ ಟೇಕ್ ಒನ್ ಸ್ಮಾಲ್ ಕಾಫಿ ಬ್ರೇಕ್. ಕಾಫಿ ಕುಡ್ಕೊಂಡು ವಿ ಸ್ಟಾರ್ಟೆಡ್ ಆ ಜರ್ನಿ ಅಗೇನ್. ಸೊ ಜರ್ನಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 3 hours ಆಯಿತು. 400 kilometers ಮೋರ್ ಟು ಫಿನಿಶ್. ಹತ್ತತ್ರ ದಾವಣಗೆರೆ ಹತ್ರ ಬಂದಿದ್ದೀವಿ ಇವಾಗ. ಸೊ ಫಾರ್ ಹೇಗಿದೆ ಜರ್ನಿ? ಸೂಪರ್ ಆಗಿದೆ. ಆರಾಮಾಗಿ ಒಳ್ಳೆ ಕೇಕ್ ವಾಕ್ ಥರ ಹೋಗ್ತಾ ಇದೆ. ಆ್ಯಂಡ್ ಅಲಾಂಗ್ ವಿತ್ ಮೈ ಬ್ಯೂಟಿಫುಲ್ ವೈಫ್, ವಾಟ್ ಮೋರ್ ಐ ಕ್ಯಾನ್ ಆಸ್ಕ್. ವೆದರ್ ಕೂಡ ತುಂಬ ಪ್ಲೆಸೆಂಟ್ ಆಗಿದೆ. ಸೊ ಸ್ಮೂತಾಗಿ ನಡೀತಾ ಇದೆ ಜರ್ನಿ. ಬ್ರೇಕ್ಫಾಸ್ಟ್ ಮುಗಿಸಿದ್ವಿ. ದಾವಣಗೆರೆ ಬೆಣ್ಣೆ ದೋಸೆ ತಿಂದ್ವಿ. ದಾವಣಗೆರೆ ಬೆಣ್ಣೆ ದೋಸೆ ಆ್ಯಕ್ಚುಲಿ ಆನ್ ದ ವೇ ಎಲ್ಲಾದರೂ ಸಿಕ್ಕಿದ್ರೆ ತಿನ್ನೋಣ ಅಂದ್ಕೊಂಡ್ವಿ. ಬಟ್ ಆನ್ ದ ವೇ ಎಲ್ಲೂ ಚೆನ್ನಾಗಿರೋದು ಅನ್ನಿಸ್ಲಿಲ್ಲ. ಅದಕ್ಕೆ ಟೌನ್ ಒಳಗೆ ಹೋದ್ವಿ. ನನಗೊಂದು ಸತಿ ನಮ್ಮ ಅತ್ತೆ ತಿನ್ನಿಸಿದ್ರು ಅಲ್ಲಿ. ನಾನು ಮದುವೆಗೆ ಇನ್ವಿಟೇಷನ್ ಕೊಡೋಕ್ಕೆ ಅಂತ ಈ ಕಡೆ ಬಂದಾಗ ಅತ್ತೆ ದಾವಣಗೆರೆಯವರೇ. ಸೊ ಅವರು ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ತಿನ್ನಿಸಿದ್ರು. ಬಾಪೂಜಿ ಡೆಂಟಲ್ ಕಾಲೇಜ್ ಆಪೋಸಿಟೇ ಬರುತ್ತೆ, ಶ್ರೀ ಕುಟುರೇಶ್ವರ ಬೆಣ್ಣೆ ದೋಸೆ ಅಂತ. ಚೆನ್ನಾಗಿತ್ತು, ಟೇಸ್ಟ್ ತುಂಬಾ ಚೆನ್ನಾಗಿ ಅನಿಸಿತ್ತು. ಬೇರೆ ಎಲ್ಲೋ ಯಾಕೆ ಹುಡ್ಕೊಂಡು ಹೋಗೋದು ಅಂತ ವಿ ವೆಂಟ್ ದೇರ್ ಓನ್ಲಿ. ಬೈಪಾಸಿಂದ ಜಸ್ಟ್ 10 minutes ಆಗುತ್ತೆ ಅಷ್ಟೇ, ತುಂಬ ದೂರ ಏನಾಗಲ್ಲ. ಸೊ ಆರಾಮಾಗಿ ಹೋಗ್ಬೋದು ತಿನ್ನಬೇಕು ಅಂದರೆ. ಹೇಗಿತ್ತು ದೋಸೆ? ಇಟ್ ವಾಸ್ ಪ್ರಿಟಿ ಡೀಸೆಂಟ್ ಆ್ಯಂಡ್ ತುಂಬ ಹೆವಿ ಅನ್ನಿಸ್ತು. 2 ದೋಸೆ ಇದ್ರೂ ಹೆವಿ ಅಂತ ಅನ್ನಿಸ್ತು. ವೆರಿ ಮೈಲ್ಡ್ ಆ್ಯಂಡ್ ಚೆನ್ನಾಗಿತ್ತು, ಡೀಸೆಂಟ್ ಆಗಿತ್ತು. ಸೊ ಬೆಣ್ಣೆ ದೋಸೆ ತಿಂದಿದ್ದಾಯಿತು. ಇವಾಗ ವಿ ಹ್ಯಾವ್ ಸ್ಟಾರ್ಟೆಡ್ ಆ ಜರ್ನಿ ಅಗೇನ್. ನಂದು ಇದು ಸೆಕೆಂಡ್ ಟೈಮ್ ಗೋವಾಗೆ. ಫಸ್ಟ್ ಟೈಮ್ ಐ ಥಿಂಕ್ ನಾನು 5th or 6th ಇದ್ದಾಗ ಹೋಗಿದ್ದಿದ್ದು ಗೋವಾ. ಫುಲ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋಗಿದ್ದಿದ್ದು. ಆಲ್ಮೋಸ್ಟ್ 20-25 ಮೆಂಬರ್ಸ್ ಜೊತೆ ಹೋಗಿದ್ದೆ. ವಿ ಹ್ಯಾಡ್ ಅ ವೆರಿ ಗುಡ್ ಟೈಮ್ ದರ್. ಬಟ್ ಆಮೇಲೆ ಐ ಆಲ್ವೇಸ್ ವಾಂಟೆಡ್ ಟು ಗೋ ವಿತ್ ಮೈ ಫ್ರೆಂಡ್ಸ್ ಟು, ಅಂದರೆ ಕಾಲೇಜ್ ಟೈಮಲ್ಲಿ ಎಲ್ಲ. ಬಟ್ ಆಗಲಿಲ್ಲ ಅದು. ಇವಾಗ ಹಸ್ಬೆಂಡ್ ಜೊತೆ ಹೋಗ್ತಾ ಇದ್ದೀನಿ. ಸೊ ನಿಮ್ಮದು ಫಸ್ಟ್ ಟೈಮಾ, ಸೆಕೆಂಡ್ ಟೈಮಾ, ಥರ್ಡ್ ಟೈಮಾ? ಥ್ಯಾಂಕ್ಸ್ ಫಾರ್ ಮೇಕಿಂಗ್ ಮೈ ಆನ್ಸರ್ ಈಸಿ. ಇಟ್ಸ್ ಥರ್ಡ್ ಟೈಮ್. ಸೊ ಫಸ್ಟ್ ಟೈಮು ನಮ್ಮ ಕಾಲೇಜ್ 5th semester ಇಂಜಿನಿಯರಿಂಗ್ ಟೈಮಲ್ಲಿ ಆಸ್ ಅ ಟೆಕ್ನಿಕಲ್ ಟ್ರಿಪ್ ಅಂತ ಹೋದಾಗ ಸ್ಮಾಲ್ ಡಿಟೂರ್ ಮಾಡಿಕೊಂಡು ವಿ ವೆಂಟ್ ಲೈಕ್ ಲಿಟ್ರಲಿ 200 people. ಸೊ ಆವಾಗ ಭಾಳ ಇಷ್ಟ ಆಗಿ ಮತ್ತೆ ಐ ಥಿಂಕ್ 6th or 7th ಸೆಮಿಸ್ಟ್ರಲ್ಲಿ ಜಸ್ಟ್ ನಾವು ಒಂದು 5-6 ಜನ ಫ್ರೆಂಡ್ಸೇ ಹೋಗಿದ್ವಿ. ಓಕೆ. ಸೊ ದಟ್ ವಾಸ್ ಕ್ವೈಟ್ ಅ ನೈಸ್ ಥಿಂಗ್. ಸೊ happy to go, like, you know, with my lovely partner now. Let's see what all we'll do there. Yes. ಪ್ರಣಯಾನುಭಾವ ಕವಿತೆ ಆತ್ಮಾನುಸಂಧಾನ ನೆನಪೆಂದರೆ ಮಳೆಬಿಲ್ಲ ಛಾಯೆ ನನ್ನೆದೆಯ ಬಾಂಧಳದೀಯ.
ಟೈಮ್ ಈಗ 5:30 ಆಗಿದೆ. ಸೊ ವಿ ಹ್ಯಾವ್ ರೀಚ್ಡ್ ಫೈನಲಿ. ನಾವು ಬುಕ್ ಮಾಡ್ಕೊಂಡಿದ್ದ ರೆಸಾರ್ಟ್ ಹೆಸರು ಟ್ಯಾಮಲಿಸ್ತು ಬೊಟೀಕ್ ರೆಸಾರ್ಟ್ ಅಂತ. ಇದು ಮಾರ್ಜಮ್ ನಾರ್ತ್ ಗೋವಾಗೆ ಬರುತ್ತೆ. ಇದು ಸಿಟಿಯಿಂದ ಸ್ವಲ್ಪ ದೂರ ಇರೋದ್ರಿಂದ ತುಂಬ ಕಾಮ್ ಆ್ಯಂಡ್ ಪೀಸ್ಫುಲ್ ಎನ್ವಿರಾನ್ಮೆಂಟ್ ಇತ್ತು. ಬೀಚ್ ಕೂಡ ತುಂಬ ದೂರ ಏನಿಲ್ಲ, ಇಟ್ಸ್ ಜಸ್ಟ್ 30 meters ಅವೇ. ಸೊ ಇಟ್ಸ್ ವೆರಿ ಈಸಿ ಆಕ್ಸೆಸ್. ಸೊ ದಿಸ್ ಇಸ್ ದ ಎಂಟ್ರಿ ಫಾರ್ ಅವರ್ ರೂಮ್. ಒಳ್ಳೆ ನಿದ್ದೆ ಆಯಿತು. ಲೇಟಾಗಿ ಎದ್ದು ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಕೂತಿದ್ದೀವಿ. ಸೊ ಬೀಚ್ ಸೈಡೇ ರೆಸ್ಟೋರೆಂಟ್ ಎಲ್ಲ ಅದರಿಂದ ತುಂಬ ಚೆನ್ನಾಗಿದೆ ವ್ಯೂ. ಸೊ ನೋಡ್ಬೋದು ಕಾಣುತ್ತೆ. ಸೊ ಬ್ರೇಕ್ಫಾಸ್ಟ್ ಮುಗಿಸಿ ಈಗ ಹೋಗಿ ಫ್ರೆಶ್ ಅಪ್ ಆಗಿ ಎಲ್ಲಾದರೂ ಆಚೆ ಹೋಗಬೇಕು, ನೋಡಬೇಕು ಏನು ಮಾಡೋದು ಅಂತ. ಹೇಗಿತ್ತು ಬ್ರೇಕ್ಫಾಸ್ಟ್? ವೆರಿ ರಿಲ್ಯಾಕ್ಸಿಂಗ್. You're just taking our day very slow. Really enjoying. Hi guys. So ready ಆಗಿದ್ದೀವಿ. But where are we going? Okay, so this place called Para Road. So ನಿಮಗೆಲ್ಲ ಗೊತ್ತಿರಂಗೆ ಡಿಯರ್ ಜಿಂದಗಿಲಿ ಒಂದು ಫೇಮಸ್ ಸೀನ್ ಬರುತ್ತಲ್ಲ, ಆಲಿಯಾ and ಶಾರುಖ್ ಖಾನ್ will cycling. So that's the location we are going now. So we thought now and there, like, you know, how the location, and we'll take some pictures. So let's explore. Adal there will try to explore more places. Yes. So ಪಾರಾ ರೋಡಿಗೆ ಬಂದಿದ್ದೀವಿ. ವೆಹಿಕಲ್ ಮೂಮೆಂಟ್ಸ್ ಇರುತ್ತೆ, ಬಟ್ ನೀವು ಪಿಕ್ಚರ್ಸ್ ಎಲ್ಲ ಕ್ಲಿಕ್ ಮಾಡ್ಕೋಬೇಕು ಅಂದರೆ ನೀವು ಪಾರ್ಕ್ ಮಾಡಿ ಬರಬೇಕಾಗುತ್ತೆ. ಸೊ ಇಲ್ಲಿ ನಿಲ್ಲಿಸ್ಕೊಂಡು ಫೋಟೋ ತೆಕ್ಕೊತೀನಿ ಅಂದರೆ ಬಿಡಲ್ಲ. ಸೊ ಯು ಹ್ಯಾವ್ ಟು ಪಾರ್ಕ್ ಆ್ಯಂಡ್ ಕಮ್. ತುಂಬ ಜನ ಇದ್ದಾರೆ ನೋಡಿ. So as you can see in the video, it's like literally overcrowded. ಇದನ್ನೇ ಒಂದು ಬಿಸ್ನೆಸ್ ಆಗೋಗಿದೆ ಇಲ್ಲಿ. ಲೈಕ್ ಅಂದರೆ ಹೌ ಮೂವೀಸ್ ಕ್ಯಾನ್ ಇಂಪ್ಯಾಕ್ಟ್ ಆರ್ ಹೌ ಮೂವೀಸ್ ಕ್ಯಾನ್ ಕ್ರಿಯೇಟ್ ಬಿಸ್ನೆಸ್ ಅನ್ನೋದಕ್ಕೆ ಇದೊಂದು ಒನ್ ಆಫ್ ದ ಬೆಸ್ಟ್ ಐಡಿಯಾ. ಸೊ ಎಲ್ಲಿ ನೋಡಿದ್ರು ಜನ, ಆ್ಯಂಡ್ ದೇ ವಿಲ್ ಗಿವ್ ಯು ಸೈಕಲ್ಸ್ ಎಲ್ಲ ರೆಂಟಿಗೆ ಸಿಗುತ್ತೆ. ಆ್ಯಂಡ್ ದೇ ಹ್ಯಾವ್ ಲೈಕ್ ಯು ಕ್ಯಾಂಟ್ ಸ್ಟಾಪ್ ಇನ್ ದ ಮಿಡಲ್ ಆಫ್ ದ ರೋಡ್. ಯು ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ಯು ಕ್ಯಾಂಟ್ ಪಾರ್ಕ್ ಇನ್ ದ ಮಿಡಲ್ ಆಫ್ ದ ರೋಡ್.
found a nice place by the beach, palms and sands anta beach restro bar is really very nice. It's very near, so correct timing ಬಂದಿದ್ದೀವಿ. We'll be able to see the sunset and have our food also. So yeah. ಹಲೋ ಗೈಸ್, ಟೈಮಿಗೆ ಆಲ್ಮೋಸ್ಟ್ 2:30 ಆಗಿದೆ. ಸೊ ವಿ ಹ್ಯಾವ್ ಸ್ಟಾರ್ಟೆಡ್ ಇಟ್ ಲೇಟ್ ಟುಡೇ. ಬೆಳಗ್ಗೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸ್ವಿಮ್ಮಿಂಗ್ ಪೂಲು, ಬೀಚ್ ಅಂತೆಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಇವಾಗ ಡೇ ಸ್ಟಾರ್ಟ್ ಮಾಡಿದ್ದೀವಿ ನಾವು. ಸೊ ವಿ ಆರ್ ಆಫ್ ಟು ಪಣಜಿ ನಾವು. ಪಣಜಿಯಲ್ಲಿ ಯಾವ್ಯಾವ ಪ್ಲೇಸ್? ಪಣಜಿಯಲ್ಲಿ ಒನ್ ಆಫ್ ದ ಮೋಸ್ಟ್ ಫೇಮಸ್ church called the Lady of the Immaculate Conception anta, that has also been shown in many Bollywood movies. ಅಲ್ಲಿಂದ ಹತ್ತಿರದಲ್ಲೇ ಇನ್ನೊಂದು ಫೌಂಟೇನ್ ಹಾಸ್ ಅಂತ ಹೇಳಿ, ಕಾಲ್ಡ್ ಅನ್ ಇನ್ಸ್ಟಾಗ್ರಾಮಬಲ್ ಸ್ಪಾಟ್ ಅಂತ ಹೇಳಿ, ಹ್ಯಾಸ್ ಅ ಕಲರ್ಫುಲ್ ಹೌಸ್ ಸ್ಟ್ರೀಟ್ ವಿಚ್ ಆ್ಯಕ್ಚುಲಿ ಪೇಂಟ್ಸ್ ಎವ್ರಿ ಇಯರ್ ಅಂತ ಹೇಳ್ತಾರೆ. ಸೊ ಅದನ್ನು ವಿ ವಾಂಟ್ ಟು ಎಕ್ಸ್ಪ್ಲೋರ್, ಸಿ ಹೌ ಇಟ್ ಗೋಸ್. ಓಕೆ, ಲೆಟ್ಸ್ ಸ್ಟಾರ್ಟ್. This is Goa's famous spot called Fountain House. ಈ ಏರಿಯಾನ ಗೋವಾಸ್ ಲ್ಯಾಟಿನ್ ಕ್ವಾರ್ಟರ್ ಅಂತ ಕರೀತಾರೆ, ಬಿಕಾಸ್ ಆಫ್ ಇಟ್ಸ್ ಓಲ್ಡ್ ಪೋರ್ಚುಗೀಸ್ ವೈಬ್ ಅಂತ ಹೇಳ್ಬೋದು. ಇನ್ಸ್ಟಾ ಫೋಟೋಸ್ ನೋಡಿ ಹ್ಯೂಜ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಬಟ್ ಹಾನೆಸ್ಟ್ಲಿ ಸ್ವಲ್ಪ ಓವರ್ ಹೈಪ್ಡ್ ಅನ್ನಿಸ್ತು. ಫೋಟೋಸ್ನಲ್ಲಿ ಸೂಪರ್ ಅಸ್ಥೆಟಿಕ್ ಕಾಣ್ತಿದೆ, ಬಟ್ ಇಟ್ಸ್ ವೆರಿ ಸಿಂಪಲ್. ವಾಕಿಂಗ್ ಲೇನ್ಸ್ ಇದೆ, ಬಟ್ ಕ್ರೌಡ್ ಜಾಸ್ತಿ ಇದ್ದರೆ ಆ ವೈಬ್ ಕೂಡ ಬರಲ್ಲ. ಸೊ ಲಿಟಲ್ ಓವರ್ ರೇಟೆಡ್ ಬಟ್ ಸ್ಟಿಲ್ ಓಕೆ ಟು ವಿಸಿಟ್ ಒನ್ಸ್, ಐ ಫೀಲ್. ನಾವು ಫಸ್ಟ್ ಅಂದ್ಕೊಂಡಿದ್ದು ಫೌಂಟೇನ್ ಹೌಸಿಂದ ಚಪೂರಾ ಫೋರ್ಟಿಗೆ ಹೋಗೋಣ ಅಂತ. ಅಲ್ಲಿಂದ ಆಲ್ಮೋಸ್ಟ್ 1 hour ಡ್ರೈವ್ ಆಗುತ್ತೆ, ಬಟ್ ನಾವು ಹೋಗೋ ಅಷ್ಟರಲ್ಲಿ ಅದು ಕ್ಲೋಸ್ ಆಗಿರುತ್ತೆ ಅಂತ ಗೊತ್ತಾಯಿತು. ಸೊ ಸುಮ್ಮನೆ ಹೋಗಿವಿನೂ ಕೂಡ ವೇಸ್ಟ್ ಅಂದ್ಕೊಂಡು ವಿ ವೆಂಟ್ ಬ್ಯಾಕ್ ಟು ಅವರ್ ಹೋಟೆಲ್. ಹೇಗಿದ್ರು ಬೀಚ್ ಇದೆ, ಆರಾಮಾಗಿ ವಿಲ್ ಸ್ಪೆಂಡ್ ಅವರ್ ನೈಟ್ ದೇರ್ ಅಂದ್ಕೊಂಡು ವಿ ಜಸ್ಟ್ ವೆಂಟ್ ಬ್ಯಾಕ್. ಹಲೋ ಗೈಸ್, ಸೊ ಬ್ರೇಕ್ಫಾಸ್ಟ್ ಮುಗಿಸಿ ಚೆಕ್ಔಟ್ ಆದ್ವಿ, ಮನೆ ಕಡೆ ಹೊರಟಿದ್ದೀವಿ ಇವಾಗ. ಸೊ ವಿತ್ ಬ್ರೇಕ್ಸ್ ಐ ಥಿಂಕ್ ನಮಗೆ 12 hours ಬೇಕಾಗುತ್ತೆ ರೀಚ್ ಆಗೋಕ್ಕೆ. ಸೊ ದಿಸ್ ಇಸ್ ದ ಎಂಡ್ ಆಫ್ ಗೋವಾ ವ್ಲಾಗ್ಸ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್ and like my videos. So ಹೇಗಿತ್ತು ಗೋವಾ ಟ್ರಿಪ್?
ಸೂಪರ್ ಆಗಿತ್ತು, ರಿಫ್ರೆಶಿಂಗ್ ಆ್ಯಂಡ್ ಸೊ ಹೆಂಗೆ 4 ದಿನ ಕಳೆದೋಯ್ತು ಅಂತಲೇ ಗೊತ್ತಿಲ್ಲ. ಸೊ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ದಿಸ್ ಲೈಕ್ ವೆರಿ ಹ್ಯಾಪಿ ಇನ್ ದ ಎಂಡ್. Keep supporting us and keep watching us, guys. ಥ್ಯಾಂಕ್ ಯು. See you in my next vlog. Bye.